ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅನಂತಪುರ ಹೋಬಳಿಯಲ್ಲಿ ಮುಸ್ಲಿಂ ಸಮುದಾಯದವರು ವಕ್ಫ್ ಬೋರ್ಡ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಮುಸ್ಲಿಂ ರೈತರ ಪಹಣಿಯಲ್ಲಿ ವಕ್ಫ್ ಆಸ್ತಿ ಎಂದು ನಮೂದು ಮಾಡಿದ್ದಾರೆ. 2018ರ ರೈತರ ಭೂಮಿ ಉತಾರಿನಲ್ಲಿ ವಕ್ಫ್ ಎಂದು ಸೇರ್ಪಡೆ ಮಾಡಲಾಗಿದೆಯಂತೆ. ಹೀಗಾಗಿ ರೈತರಿಗೆ ಯಾವುದೇ ಸಾಲ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಹೇಳಲಾಗ್ತಿದೆ. ಜೊತೆಗೆ ಸರ್ಕಾರ ಯೋಜನೆಯಿಂದ ರೈತರ ಕುಟುಂಬಗಳಿಗೆ ಅನ್ಯಾಯವಾಗ್ತಿದೆ. ಪಹಣಿಯಲ್ಲಿ ವಕ್ಫ್ ಹೆಸರು ತೆರವು ಮಾಡುವಂತೆ ಇಲ್ಲಿನ ರೈತರು ಆಗ್ರಹಿಸಿದ್ದಾರೆ. ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಇದೇ ತಿಂಗಳು 25ನೇ ತಾರೀಕುವರೆಗೂ ಕೂಡ ತಮ್ಮ ಪಹಣಿಯಲ್ಲಿರ್ತಕ್ಕಂಥ ವಕ್ಫ್ ಹೆಸರನ್ನು ತೆಗೆದುಹಾಕಬೇಕು ಅಂತ ಗಡುವನ್ನು ಕೂಡ ಕೊಟ್ಟಿದ್ದಾರೆ. 2018ರಿಂದ ನಮ್ಮ ಪಹಣಿ ಒಳಗ ವಕ್ತ ಅಸ್ತಿತ್ವ ಬರುತ್ತೆ. ಆದ್ರೂ ತಹಶೀಲ್ದಾರ್ ಆಫೀಸ್ದವ್ರು ಕೇಳೋಣ, ಅದು ವಕ್ತ ಸಂಬಂಧ ಐತಿ, ನಮಗೆ ತೆಗಿದಾಕ ಯಾವುದೂ ಪವರ್ ಇಲ್ಲ. ಆದ್ರಿಂದ ಈಗ ಅದು ವಕ್ತಂತೂ ಹೋಗ್ಬೇಕ್ರಿ. ನಮಗೇನೈತಿ ಬ್ಯಾಂಕ್ ಲೋನ್ಸ್ ಯಾವುದು ಸಿಗಲ್ಲ. ನಮ್ದು 3 ಎಕರೆ ಬ್ಯಾಂಕ್ನವ್ರು ಲೋನ್ ಕೊಡ್ಬೇಡ್ರಿ. ಆಮೇಲೆ ಏನಾರ ಹೋಗೋಣ ಇದನ್ನ ತಕೊಂಬ ಅಂತಾರ್ರಿ. ಮೊನ್ನೆ ನಾವು ಈಗಾಗಲೇ ಒಂದು ಆಲ್ಮೋಸ್ಟ್ ಜರ್ಸಿ ಹಾಕೊಳ್ಳೋದೊಂದು ಲೋನ್ ಹಾಕೈತಿ. ಎದ್ರೊಳಗ್ರಿ ಬಸ್ಸು ಸಂಗೋಪಣೆ ಒಳಗೆ ಆ ಲೋನ್ 56 ಲಕ್ಷ ರೂಪಾಯಿ ಲೋನ್ ಆಗೈತಿ. KVG ಬ್ಯಾಂಕ್ನ ಮ್ಯಾನೇಜರ್ ಇದನ್ನ ತಕೊಂಬ, ಅದನ್ನ ತೆಗಿದಾಕ ಹೋಗಿ ಕೇಳ್ರೆ ಯಾರು ಒಬ್ರು ಒಂದಕ್ಕೊಂದು ದಂಡಿಲ್ಲ ತಿಳಿ. ಬ್ಯಾಂಕ್ನವ್ರು ಲೋನ್